ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲಿಗೂ ಮತ್ತೊಂದು ಸಾರಿ ಇಲ್ಲಿಗೆ ಇವತ್ತಿನ ಇದರಲ್ಲಿ ಏನು ತಿಳಿಸ್ಕೊಡ್ತಾ ಏನಿದೆ ನಾನು ಹಿಂದಿನ ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಡೆಡ್ವೇರ್ದು ಚೈನ್ಸೋ ಬಗ್ಗೆ ಅಂದರೆ ಏನು ಬ್ಯಾಟ್ರಿ ಆಪ್ರೇಟೆಡ್ ಚೈನ್ಸೋ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದರದ್ದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಅಪ್ಡೇಟ್ ಅಂದರೆ ಯಾವ ಥರ ಅಂದರೆ ಲೈಕ್ ನಿಮ್ಗೆ ಹಿಂದಿನ ಹೇಳ್ದಂಗೆ ನಾನು ದಪ್ಪು ಮರಗಳನ್ನ ಕೊಯ್ದು ತೋರಿಸ್ತೀನಿ ಅಂತ ಹೇಳಿದೆ. ನಾವು ಅದು ನೋಡ್ತಿರ್ಬೋದು ಬೇರೆ ಸೈಡಲ್ಲಿ ಹಾಕಿರುವಂಥ ಗ್ಲಿರಿಸೀಡಿಯಾಗಳನ್ನ ಕೊಯ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಟ್ಟಾಗಿದೆ ಅಂದರೆ ಹಸಿ ಮರಗಳು ನೀಟಾಗಿ ಕಟ್ಟಾಗುತ್ತೆ. ಸೊ ಇದರ ಇನ್ನೊಂದೇನು ಅಂದರೆ ಲೈಕ್ ಒಣಗಿರೋ ಮರಗಳಾದರೆ ಸ್ವಲ್ಪ ನಿಧಾನ ಕಟ್ಟಾಗೋಂಥದ್ದು. ಯಾವುದೇ ನೀವು ಬ್ಯಾಟ್ರಿ ಆಪ್ರೇಟೆಡ್ ಚೈನ್ಸು ತೊಗೊಂಡ್ರು ಅಷ್ಟೇ ಅಥವಾ ಪೆಟ್ರೋಲ್ ಚೈನ್ಸು ತೊಗೊಂಡ್ರು ಅಷ್ಟೇ ಒಣಗಿರೋ ಮರಗಳು ಸ್ವಲ್ಪ ಕಷ್ಟ ಕಟ್ಟಾಗುವಂಥದ್ದು. ಇಲ್ಲಿ ನೋಡ್ತಾ ಇಲ್ಲ ಎಷ್ಟು ಸುಲಭ ಕಟ್ಟಾಗುತ್ತೆ. ದಪ್ಪ ಕೊಂಬೆಗಳೆಲ್ಲ ಕೂಡ ನೀಟಾಗಿ ಆರಾಮಾಗಿ ಕಟ್ಟಾಗುತ್ತೆ. ಒಂದು 2 ಅಡಿ 2.5 ಅಡಿ ಸುತ್ತಳ್ತಿರೋ ಎಲ್ಲ ಆರಾಮಾಗಿ ಕಟ್ಟಾಗುತ್ತೆ ನಿಮಗೆ ಈ ಬ್ಯಾಟ್ರಿ ಆಪ್ರೇಟೆಡ್ ಚೈನ್ಸೋದಲ್ಲಿ. ಸೊ ಇದು ಬೇಕಿದ್ದವರು ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಮಾಡಿರ್ತೀನಿ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಪವನ್ ಅಂತ ತುಮಕೂರವರು. ನಿಮಗೆ ಬೇಕು ಅಂದರೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತಾರೆ ನಿಮಗೆ ಇದನ್ನು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 7,000 ಆಗುತ್ತೆ, ಪ್ಲಸ್ ಎಕ್ಸ್ಟ್ರಾ ನಿಮಗೆ ಡೆಲಿವರಿ ಚಾರ್ಜಸ್ ಬೀಳುತ್ತೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಎಲ್ಲಿಗೆ ಯಾವ ಥರ ಡೆಲಿವರಿ ಚಾರ್ಜಸ್ ಹೇಗೆ ಅಂತ. ಮತ್ತು ನೋಡ್ಬೋದು ನೀವು ಕಾಫಿ ಪ್ಲಾಂಟರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಹಾಲ್ವಾಣ ಕಡಿಬೇಕಾದ್ರೆ, ಚಿಗುರು ಮಾಡಬೇಕಾರಲ್ಲಿ ಅಥವಾ ಈ ಥರ ಸಣ್ಣ ಪುಟ್ಟ ಬೇಲಿ ಇರುತ್ತಲ್ಲ ಕಂಬಗಳೆಲ್ಲ ಕಟ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಇದು 2 ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಸೊ ಇದು ಇನ್ನೊಂದೇನು ಅಂದರೆ ನಿಮಗೆ ಮಳೆಗಾಲದಲ್ಲಿ ಇದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ ಆಗಿರೋದು ಮಳೆಗಾಲದಲ್ಲಿ ಯೂಸ್ ಆಗೋಲ್ಲ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ. ಏನಕ್ಕೆ ಎಲೆಕ್ಟ್ರಿಕ್ ಆಗಿರೋದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ.